ಗೊತ್ತಿಲ್ಲ ಹತ್ರ ಬರ್ತಿದೀವಿ. ನಿಮ್ಗೆ ಏನಂತ ಕಾಣಿಸ್ತಿದೆ? 5 ಕಿಲೋಮೀಟರ್ ಅಲ್ವಾ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಬ್ಲಾಗ್ಸ್. ಇವತ್ತೇನು ಸ್ಪೆಷಲ್ ಅಂತಂದರೆ, ಇವತ್ತು ಊರಿಗೆ ಹೋಗ್ತಿದ್ದೀನಿ ನಾನು ಮತ್ತೆ. ಸೊ ನಾನಷ್ಟೇ ಅಲ್ಲ, ಇಲ್ಲಿ ಕಿರಣ್ ಅವ್ರು ಕೂಡ ಬರ್ತಿದ್ದಾರೆ ನನ್ನ ಜೊತೆ. ಅದು ಟ್ರೇನಲ್ಲಿ. ಕಾರಲ್ಲಿ ಹೋಗೋಣ, ಬೈಕಲ್ಲಿ ಹೋಗೋಣ ಅಂತ ಹೇಳ್ತಿದ್ರು. ಟ್ರೇನಲ್ಲಿ ಹೋಗೋಣ ಬನ್ನಿ ಅಂತ ತಗೊಂಡು ಬಂದಿದ್ದೀನಿ. ಆದರೆ ಟ್ರೇನಲ್ಲಿ ಆ್ಯಸ್ ಯೂಶಲ್ ಯಾರೂ ಇಲ್ಲ. ಇಲ್ಲಿ ನವಣ ಹೊಡಿಯೋಕ್ಕೂ ಯಾರೂ ಇಲ್ಲ. ಬಟ್ ಇವಾಗ ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ಇವಾಗ ಆಲ್ರೆಡಿ ಟೈಮ್ 7:40 ಆಗಿದೆ. ಬಟ್ 7:55 ಏನಿದೆ ಟ್ರೈನು. ಆ್ಯಂಡ್ ಆಲ್ಸೋ ಇಲ್ಲಿ ಜನ ಯಾರು ಇರಲ್ವಲ್ಲ, ಟ್ರೈನ್ ಟಿಕೆಟ್ಸು ಯಾರು ಕೊಡ್ತಿಲ್ಲ ಇನ್ನು. 5 ಮಿನಿಟ್ಸ್ ಇದ್ದಾಗಷ್ಟೇ ಕೊಡ್ತಾರೆ. ಸೊ ಬನ್ನಿ. ಕಿರಣ್ ನನ್ನ ಜೊತೆ ಫಸ್ಟ್ ಟೈಮ್ ಅಲ್ಲ? ಫಸ್ಟ್ ಟೈಮ್ ಬರ್ತಿದ್ದಾರೆ ಸಾಹೇಬ್ರು ಟ್ರೈನ್ ನನ್ನ ಜೊತೆ. ಏನಿರಲ್ಲ, ಇದು ದಾವಣಗೆರೆ ತನಕ ಅಷ್ಟೊಂದೇನು ರಶ್ ಇರಲ್ಲ. ಆಮೇಲೆ ಫುಲ್ ರಶ್ ಆಗೋದು ಅಷ್ಟೇ, ಏನು ಸ್ಪೆಷಲ್ ಇಲ್ಲ. ನಾಳೆ ಇಲ್ಲಿ ಹೋಲಿ ಇದೆಯಂತೆ. ಸೊ ಇವ್ರು ಯಾವ್ಯಾವ ಥರ ಆಡಿದ್ದಾರೆ ಅಂತ ಕೇಳೋಣ ಬನ್ನಿ. ಯಾವಾಗ ಇದೆ? ನಾಳೆನೋ ನಾಡಿದ್ದು ಗೊತ್ತಿಲ್ಲ ನನಗೂ. ನಾಡಿದ್ದು ಗೊತ್ತಿಲ್ಲಂತೆ. ಅವಾಗಂತೂ ಕಾಲೇಜ್ ಲೈಫಲ್ಲಿ ಇದ್ದಾಗ ಚೆನ್ನಾಗಿ ಆಟ ಆಡ್ತಿದ್ವಿ. ರಾಮಗ್ಗ ಸರ್ಕಲಿಗೆಲ್ಲ ಹೋಗ್ತಿದ್ವಿ. ಭಾಷಾಶಾರ ರೋಡು ಎಲ್ಲ ಕಡೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಿದ್ವಿ. ಚೆನ್ನಾಗಿ ಓಡಾಡ್ಬೋದಲ್ಲ. ಬಟ್ ಅದೇ ಇವಾಗ ಅದೇ ಹೆಂಡತಿ ಜೊತೆ ಅಡ್ಡಾಡ್ಬೇಕಷ್ಟೇ. ಬಟ್ ಫ್ರೆಂಡ್ಸ್ ಎಲ್ಲರೂ ಬ್ಯುಸಿ ಆಗ್ಯಾರೆ. ಅವರು ಮದುವೆಗಳಾಗ್ಯಾರ. ನೋಡೋಣ, ಸಾಧ್ಯವಾದರೆ ಟ್ರೈ ಮಾಡೋಣ ಅಂತ ಆಡೋಕ್ಕೆ. ನಾಳೆ ಇದ್ದರೆ ಇನ್ನೇನಾಗಲ್ಲ, ನಾಡಿದ್ದಾದರೆ ಟ್ರೈ ಮಾಡ್ಬೋದು. ಓಕೆ, ನೋಡೋಣ. ನಾನಂತೂ ಇಷ್ಟು ವರ್ಷದಲ್ಲಿ ಒಂದೇ ಒಂದು ಸರಿ ಆಡಿದ್ದೀನಿ ಅಷ್ಟೇ. ಒಂದು ಸರಿ ನಾವು ಅಪ್ಪ ಬಿಟ್ಟೇ ಇಲ್ಲ. ಇವಾಗ ಮನೆಗೆ ಹೋಗ್ತಿದ್ದೀನಲ್ಲ, ಕೇಳೋಣ ಏನಕ್ಕೆ ಹೋಲಿ ಆಡೋಕ್ಕೆ ಬಿಡಲ್ಲ ನೀವು, ಅಟ್ಲೀಸ್ಟ್ ಈ ವರ್ಷ ಬಿಡ್ತೀರಾ ಆಟ ಆಡೋಣ ಅಂತ ಕೇಳೋಣ. ಆಟ ಆಡೋಕ್ಕೆ ಬಿಡ್ತಾರಾ ಇಲ್ಲ ಸುಮ್ಮನೆ ಮನೇಲಿರಿ ಅಂತ ಮನೆಗೆ ಹೋದ್ಮೇಲೆ ಕೇಳೋಣ. ಅಷ್ಟೊತ್ತಿ ರಿಟರ್ನ್ ಬಂದಿರ್ತೀವಲ್ಲ, ನಿಮ್ಮೂರಾಗ ಸ್ಯಾಟರ್ಡೇ ಇರೋದು. ಈಗ ಹೋಗಿ ಎದಕ್ಕೆ ಬಿಟ್ಟಿಲ್ಲ ಅಂತ ಕೇಳೋದು ಇಷ್ಟು ವರ್ಷ. ನೀನು ಕೇಳು. ನಾನು ಇಲ್ಲಪ್ಪ. ನೀ ಯಾಕೆ ಮಾತಾಡಲ್ಲ ಅಪ್ಪಚ್ಚಿ ಜೊತೆ? ಮಾತಾಡ್ತೀನಲ್ಲ. ಈಗ ಕೇಳು, ಎದಕ್ಕೆ ಆಟ ಆಡೋಕ್ಕೆ ಬಿಟ್ಟಿಲ್ಲ ಅಂತೇಳಿ. ಏನು ಕೇಳ್ತಾರ ನೋಡೋಣ ಬನ್ನಿ. ಇನ್ನು ಯಾರೂ ಇಲ್ಲ, ಒಬ್ಬರು ಬಂದಿಲ್ಲ ಇಲ್ಲಿ. ನಾವಷ್ಟೇ ಅನ್ಸುತ್ತೆ ಹೋಗೋದಿಲ್ಲಿ ದಾವಣಗೆರೆಗೆ, ಅಲ್ಲ ಸಾರಿ ಊರಿಗೆ. ಒಂದು ವೇಳೆ ಇಲ್ಲಿ ನಾಳೆ ಇದ್ದು ನಮ್ಮೂರಲ್ಲಿನ ಸ್ಯಾಟರ್ಡೇ ಇದೆ, ಸೊ ಅಲ್ಲಿ ಆಟ ಆಡಿ ಬರೋಣ ಅಲ್ವಾ? ಅದೇ ನೀನು ಬರ್ತೀನಿ. ಅಲ್ಲ, ಇಲ್ಲಿ ಮಿಸ್ ಆಗಿರ್ತೈತಲ್ಲ ಹೋಲಿ ಅಲ್ಲ. ಅಂದ್ರೆ ಹೋಲಿ ಆಡೋದು ಬೇಡ, ನೀನು ಆಟ ಆಡೋದು ಬಿಡಲ್ಲ. ನೀನು ಒಬ್ಳು ಆಟ ಆಡ್ಬಾ, ನಾನಂತೂ ರಿಟರ್ನ್ ಬರ್ತೀನಿ ನಾಳೆ. ಸೊ ಮೀನ್ ಏನು ಮಾಡೋಕ್ಕಾಗಲ್ಲ ಹಿಂಗೆ. ಇವಾಗ ಟ್ರೈನ್ ಟಿಕೆಟ್ ತೊಗೊಂಡು ಬರ್ತಿದ್ದಾರೆ ಇಲ್ಲಿ. ಇವಾಗ ಜನ ಬಂದರು ಆ್ಯಕ್ಚುಲಿ, ಅವಾಗ ಯಾರೂ ಇರಲಿಲ್ಲ. ಇವಾಗ ಬಂದ್ವಿ ಆ ಕಡೆಯಿಂದ ಈ ಕಡೆಗೆ ಬಂದ್ವಿ. ಜನ ಇವಾಗಲಿಲ್ಲ, ಆ ಕಡೆ ಹಿಂದೆ ಇದ್ದಾರೆ. ಜನ ಇದ್ದಾರೆ ಅಂತ ನಾವು ಈ ಕಡೆ ಮುಂದೆ ಬಂದ್ವಿ. ಕಿರಣ್, ಹಾವೇರಿಗೆ ಬಂದು ಏನು ಮಾಡ್ತೀವಿ? ಅನೌನ್ಸ್ಮೆಂಟ್ ಆಗ್ತಿದೆ ಇವಾಗ. ಏನಿದೆ? ಚಾರ್ಕೋಲ್. ಇದಕ್ಕೆ ಬಿದ್ದೈತಿಲ್ಲಿ ಟ್ರೈನ್ ಹೋಗ್ತಿರ್ತವಲ್ಲ. ಏನು ಕೆಲಸ ಇಲ್ಲ ಅಂದರೆ ಈ ಥರ ಮಾಡ್ಬೇಕು ಸ್ಟೇಷನ್. ಇದು ಚಾರ್ಕೋಲು. ಸುಮಾ ಅಂತ ಕಂಪ್ಲೀಟ್ ಆಗುತ್ತಾ? ಲೆಸ್ ಯು. ಖಾಲಿನೇ ಆಗೋಯ್ತಿದ್ದು, ಸಮ್ ಆಗೋಯ್ತು. ಬೇಡ ಹೆಸರೆಲ್ಲ ಬರೋದು, ಕ್ರಿಂಜಾಗಿ ಆಡೋದು ಬೇಡ, ಸಮ್ ಇರಲಿ ಸಾಕು. ಇವಾಗ ಕೇಳೋಣ ಕಿರಣ್ ಏನು ಮಾಡ್ತಾನೆ ಹಾವೇರಿಗೆ ಬಂದು ಅಂತ. ರೀ, ಏನು ಮಾಡ್ತೀರಿ ಹಾವೇರಿಗೆ ಬಂದು? ಮಾಡೋಕ್ಕೇನು ಕೆಲಸ ಇಲ್ಲ, 2 ದಿನ ಮಕ್ಕಳು
ಏನು ಮಾಡ ಸುಮ್ಮನೆ ಆರಾಮ್ ಕುತ್ಕೊಂಡು ನನಗೆ ಸಾಕಾಗ್ಬೇಕು ಅಷ್ಟೇ. ಇವನೇ ಪಾಪ ಹೋಗ್ಲಿ ರೆಸ್ಟ್ ಮಾಡಲಿ ಅಂತ ಕರ್ಕೊಂಡು ಹೋದ್ರೆ ಏನು ಮಾಡಲಿ ನಾನು ಬಂದು ಅಂತ ಹೇಳ್ತೀನಿ. ರೆಸ್ಟ್ ತಗೋಣ ವಯಸ್ಸಾಗ ಮಾವನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಬೇಕು ತಾವು. ಬೇಜಾರಾಗೋದು ನನಗೆ. ಅದು ಈ ಸರಿ ಗಾಡಿ ಬೇರೆ ಇಲ್ವಾ ಅಲ್ಲ, ನಾವು ಇವ್ರ ಮನೇಲಿ ಎಷ್ಟು ಲೈಫ್ ಲಾಂಗ್ ಇರ್ಬೇಕಂತೆ, ಇವರು ನಮ್ಮ ಮನೇಲಿ ಒಂದಿನ ಇರೋಕ್ಕೆ ಹೆಂಗೆ ಆಡ್ತಾರೆ ನೋಡಿ. ಯಾಕಿರ ನಿಂಗೆ ನಮ್ಮ ಮನೆಯಲ್ಲಿ ನಾನು ನೀನು ಎಲ್ಲಿಗಾರು ಹೋಗ್ಬೇಕಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ, ನೀನು ಕರ್ಕೊಂಡು ಹೋಗ್ತೀಯಾ? ನಾನು ಎಲ್ಲಿಗಾರು ಹೋಗ್ಬೇಕಂದ್ರೆ ಸರಿ ಎಲ್ಲಿ ಹೋಗ್ಬೇಕು ಹೇಳು. ಹಾವೇರಿ ಸುತ್ತಾಡಕ್ಕೆ ಹೋಗಂಬ. ಹಾವೇರಿ ಒಳಗೆ ಏನೂ ಇಲ್ಲ ಅಲ್ಲಿ, ಲೈಕ್ ಸೈಟ್ ಸೀಯಿಂಗ್ ಪ್ಲೇಸಸ್. ಸೈಟ್ ಸೀಯಿಂಗ್ ಏನು ಬೇಡ. ಮತ್ತೆ ಏನು ಬೇಕು? ಏನು ಬೇಡ ನೋಡಿ. ನಿಮ್ಗೇನಾದ್ರೂ ಗೊತ್ತಿದೆಯಾ ನಮ್ಮೂರಲ್ಲಿ ಏನು ಸೈಟ್ ಸೀಯಿಂಗ್ ಪ್ಲೇಸ್ ಇದೆ ಅಂತ? ಇದ್ರೆ ಪ್ಲೀಸ್ ತಿಳಿಸಿ, ನನಗಂತೂ ಏನು ಗೊತ್ತಾಗಿಲ್ಲ. ಅದಕ್ಕೆ ನಿಮ್ಮೂರಲ್ಲಿ ಏನಿಲ್ಲ ನೋಡೋಕ್ಕೆ, ಏನಿಲ್ಲ ನೋಡೋಕ್ಕೆ ಅಂತ ಹೇಳ್ತಿರ್ತಾನೆ. ಅವ್ರು ಹಾವೇರಿಗೆ ನಿನಗೆ ಗೊತ್ತಿಲ್ಲ ಅಂದರೆ ಪಾಪ ಬೇರೆ ಅಲ್ಲ, ಬೇರೆ ಯಾರಾದರೂ ಹಾವೇರಿ ಆಡಿಯನ್ಸ್ ಇದ್ದರೆ ಇವನ್ನ ಸುತ್ತಾಡ್ಸೋಕ್ಕೆ ಏನು ಜಾಗ ಇದೆ ಹೇಳಿ ಪ್ಲೀಸ್. ನೆಕ್ಸ್ಟ್ ಏನಾದರೂ ಕಮೆಂಟ್ ಬಂದರೆ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಇವನ ಲೋಕದಲ್ಲಿ ಇವನು ಮುಳುಗಿ ಹೋಗುತ್ತಾನೆ ಈಗ. ಎಲ್ಲರೂ ಟ್ರೈನು ಬರ್ತಿದೆ, ನಮ್ಮ ಟ್ರೈನೇ ಬರ್ತಿಲ್ಲ. ಇವಾಗ 3ನೇ ಟ್ರೈನ್ ಇದು ಪಾಸ್ ಆಗ್ತಿರೋದು. ಓಕೆ, ಇವಾಗ ಕೈಯಲ್ಲಿ ನಮ್ಮ ಟ್ರೈನ್ ಬರ್ತಿದೆ. ಕೂತಿದ್ದಾರೆ. ಇವಾಗ ಸೀಟ್ ಸಿಕ್ತು ನಮ್ಗೆ ಕರೆಕ್ಟಾಗಿ. ದಾವಣಗೆರೆ ಸ್ಟೇಷನ್. ನಮ್ಮ PU ಕಾಲೇಜ್ ಇಲ್ಲಿ GMIT ನೋಡಿ ಈ ಥರ ಇದೆ. ಏನೇನೋ ಹೊಸ ಕನ್ಸ್ಟ್ರಕ್ಷನ್ ಎಲ್ಲ ನಡೆದ್ಬಿಟ್ಟಿದೆ ಇಲ್ಲಿ. ಏನೋ ಹೇಳ್ತಿದ್ದಲ್ಲ ಈಗ. ಹ್ಞೂ, ಹಾವೇರಿ ಬಂದ್ರೆ ಏನಾಗ್ತೈತಿ? ಖುಷಿ ಅಲ್ಲ? ಅಷ್ಟೆಲ್ಲ ಸೀನ್ ಇಲ್ಲ. ಸುಮ್ಮನೆ ಮಾಡೋಕ್ಕೇನು ಕೆಲಸ ಇಲ್ಲದೆ ಯಾರು ಸ್ಟ್ರಾಂಗ್ ಇದ್ದೀವಿ ಅಂತ ಚೆಕ್ ಮಾಡ್ತಿದ್ದೀವಿ ಹೊಡೆದು. ನಾನು ಇಷ್ಟೇ, ಇನ್ನೇನು ಖಾಲಿ ಟೈಮ್ ಪಾಸ್ಗೆ ಏನು ಮಾಡೋದು ನೋಡಿ ಪುಷ್ ಮಾಡ್ತೀನಿ. ಲೇಟ್ ಆಯ್ತು ಟ್ರೈನ್. ಲೇಟ್ ಆಗ್ಬಿಡ್ತು. ನೆಕ್ಸ್ಟ್ ಸಮಯ ಮನೆಗೆ ಬಂದಮೇಲೆ ಹೆಂಗಿದೆ ದೋಸೆ? ಚೆನ್ನಾಗಿದೆಯಲ್ಲ? ಭಾಳ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏನು ಅನ್ನಿಸ್ತಿದೆ ಮನೆ ಬಂದಮೇಲೆ? ಫುಲ್ ಖುಷಿ ಖುಷಿ. ನಿಂಗೇನು ಅನ್ನಿಸ್ತೈತಿ? ಏನಿಲ್ಲ. ದೋಸೆ ಹೆಂಗಿತ್ತು? ದೋಸೆ ಚಲೋ ಇತ್ತು. ನಿಮ್ಗೆ ಹೆಂಗಿದೆ? ಎಷ್ಟು ಚೆನ್ನಾಗಿತ್ತು ದೋಸೆ ತಿಂದು? ಈ ಮನೆ ದೋಸೆ ತಿಂದು ಜಾಸ್ತಿ. ಅಲ್ಲೇನು ವಾರ ವಾರ ತಿಂತಿರ್ತಾರಲ್ಲ. ಅಲ್ಲೇ ದೋಸೆಗೂ ಇಲ್ಲೇ ದೋಸೆಗೂ ಏನು ಡಿಫ್ರೆನ್ಸ್ ಇದೆ? ಅದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಚಟ್ನಿ ಪಲ್ಯ ಇದು ಟೆಕ್ಸ್ಚರ್. ನಿನಗೆ ಏನು ಡಿಫ್ರೆನ್ಸ್ ಅನ್ನಿಸ್ತು? ಏನೋ ಒಂಥರ ಟೇಸ್ಟ್ ಅಷ್ಟೇ. ಅದು ಏನು ಟೇಸ್ಟು? ಚಟ್ನಿ ಬೇರೆ ಥರ ಇದೆ. ಅಂದರೆ ದೋಸೆ ಕ್ರಿಸ್ಪಿ ಕ್ರಿಸ್ಪಿ ಥರ ಚೆನ್ನಾಗಿತ್ತು. ಅಲ್ಲೂ ನೀನೇ ಮಾಡ್ತಿದ್ದಲ್ಲ, ಅದೇ ಯಾಕೆ ಬರ್ತಿದ್ದಿಲ್ಲ ಆ ಥರ? ಅದು ನಾನ್ ಸ್ಟಿಕ್ ತವಾ. ಇದು ಏನು ತವಾ ಅಪ್ಪಾಜಿ? ಕಬ್ಬಣದ ತವ. ಹಾಂ, ಕಬ್ಬಣದ. ಅದು ಡಿಫ್ರೆನ್ಸ್ ಅಪ್ಪಾಜಿ. ಏನೋ ಇದು ಹೋಲಿ ಹಬ್ಬ ಮುಗಿಸ್ಕೊಂಡು ಹೋಗ್ತಾನಂತ. ಹೋಲಿ ಮುಗಿಸ್ಕೊಂಡು ಹೋಗ್ತಾನಂತ. ಅಲ್ಲ, ಹೋಲಿ ಆಟಾಡೋಣ ಇಲ್ಲಿ ಮತ್ತೆ ಆಟಾಡಂಗಿಲ್ಲ ಅಂದ್ರಲ್ಲ ನೀವು. ಮತ್ತೆ ಎದಕ್ಕೆ ಇರ್ಬೇಕವ? ಹೋಲಿ ಆಡಕ್ಕಿರ್ತೀನಿ ಅಂದ.
ಆಡ್ತೀನಿ ಅಂದಿಲ್ಲ, ಇವಳೇ ಆಡಿಲ್ಲ ಅಂತ ಸಣ್ಣ ವಯಸ್ಸಿಂದ. ಅದಕ್ಕೆ ಎದಕ್ಕೆ ಆಟ ಆಡಕ್ ಬಿಟ್ಟಿಲ್ಲ ಪಿಚ್ಚು? ಹೋಲಿ ಆಟ ಆಡಕ ಎದಕ್ಕೆ ಆಟ ಆಡಕ್ ಬಿಟ್ಟಿಲ್ಲ? ನಿಮಗೆ ಇಂಟ್ರೆಸ್ಟ್ ಇಲ್ಲ, ನಮ್ಮನ್ಯಾಗ ಬಿಟ್ಟಿಲ್ಲ. ಯಾಕೆ ಪಿಚ್ಚು? ಏನಿಲ್ಲ, ಇಲ್ಲಿ ಆಜು ಬಾಜು ಎಲ್ಲ ಆಡ್ತಾರ. ಇಲ್ಲಿ ನನ್ನ ನೆಕ್ಸ್ಟ್ ದೋಸೆ ಬಂತು. ಈ ಸರಿನೂ ಒಟ್ಟು ಆಡಂಗಿಲ್ಲ. ಅಷ್ಟೇ, ಕತೆ ಮುಗೀತು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಂದು ನಮ್ಮ ಮಮ್ಮಿದು ಫೇವ್ರೆಟು ಪದಬಂಧ ಜೋಡಿಸಿದ್ದೀವಿ ಇಬ್ಬರು ಸೇರಿ. ತುಂಬ ದಿನ ಆಗೋಗಿತ್ತು ಇಬ್ಬರು ಪದಬಂಧ ಮಾಡಿ. ಸೊ ಕೂತು ಡಿಸ್ಕಷನ್ ಮಾಡ್ತಿದ್ದೀವಿ ಇಲ್ಲಿ. ಇವಾಗ ನಾನು ಕಿರಣಿಯಲ್ಲಿ ಅಂತ ಹುಡುಕ್ತಿದ್ದೆ. ಇಲ್ಲಿ ನೋಡಿ, ತೋರ್ಸು ಕಿರಣ್, ತೋರ್ಸು. ಆಗಲೇ ನಿಂತಂಗೆ ನಿಂದ್ಲು. ಇಲ್ಲಿ ನಿಂತಿರೋದವನು ಜೇಲಲ್ಲಿ ಕೂಡಾಕಿರ್ತಾರಲ್ಲ, ಅಲ್ಲ ಏನು ಝೂ ಅಲ್ಲಿ ಪ್ರಾಣಿಗಳನ್ನ ಕೂಡಾಕ್ದ ಪ್ರಾಣಿ ನೋಡ್ತಿರ್ತಲ್ಲ, ಹಂಗೆ ನೋಡ್ತಿದ್ದೆ. ಕಿರಣ್, ಹಂಗೆ ಎಕ್ಸ್ಪೀರಿಯನ್ಸ್ ಆಗ್ತಿದ್ದೆ ನಿನಗೆ ಕೂಡಾಕಿರೋ ಥರ? ಅಲ್ಲ, ಬಂದಿನ ಅರ್ಧ ದಿನನೂ ಆಗಿಲ್ಲ, ಎಷ್ಟು ಆಡ್ತದೆ ನೋಡಿ ಇವನು. ಲಾಕ್ ಓಪನ್ನೇ ಇದೆ, ಪಾಪ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ನೋಡಿ. ಹೌ ಈಸ್ ಯುವರ್ ಫೀಲಿಂಗ್ ಕಿರಣ್? ಹೆಂಗೆ ಈ ಕಡೆ ಟರ್ನ್ ಆಗು, ಹೇಳು. ನೋಡಿ ಸೇಮ್ ಝೂ ಅಲ್ಲಿ ಅದಿದು, ಇದು ಬೇರೆ ಹೊಸದಾಗ್ಸಿದ್ದಾರೆ. ಈ ಥರ ಸೇಮ್ ಪ್ರಾಣಿನ ಕೂಡಾಕ್ದಂಗೆ ಲೆಕ್ಕ. ಆದರೆ ಮನುಷ್ಯ ಪ್ರಾಣಿ ಅಷ್ಟೇ. ಓಕೆ ಬೈ ಕಿರಣ್, ಝೂ ಇಂದ ತಪ್ಪಿಸ್ಕೋಬೇಡಿ. ಇಲ್ಲಿ ನಮ್ಮ ಮನೆ ಹತ್ರನೇ ಬಾಬಾ ಟೆಂಪಲ್ ಇದೆ, ಸೊ ಅಲ್ಲಿ ಬಂದಿದ್ವಿ ಸಂಜೆ. ಎಲ್ಲೋಗೋಣ ಕಿರಣ್? ಸ್ಕೂಲ್ ಹತ್ರ ಅಂದಿಲ್ಲ. ಇವಾಗ ನಮ್ಮ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅದು ವಾಕಿಂಗಲ್ಲಿ. ಸೊ ಬನ್ನಿ ಹೋಗೋಣ. ಫುಲ್ ಸ್ಕೂಲ್ ಹತ್ರ ಹೋಗ್ತೀವ, ಏನು ಅರ್ಧ ದಾರಿಗೆ ವಾಪಸ್ ಬರ್ತೀವಿ ಗೊತ್ತಿಲ್ಲ. 1-2 ಕಿಲೋಮೀಟ್ರ್ ಇದೆ ಅದು. ಸೊ ಬನ್ನಿ ತಗೋಣ. ಇವಾಗ ಇಲ್ಲಿ ಸ್ಕೂಲ್ ಹತ್ರ ಬರ್ತಿದ್ದೀವಿ. ಏನೋ ಬಂದೇ 1-2 ಸರಿ ಬಂದಿರ್ಬೋದು ಅಷ್ಟೇ. ಇವಾಗ ಇಲ್ಲಿ ಅದು ವಾಕಿಂಗಲ್ಲಂತೂ ಬಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ಬರ್ತಿರೋದು. ಎಷ್ಟೊಂದು ಚೇಂಜ್ ಆಗೋಗಿದೆ ಗೊತ್ತೇ ಆಗ್ತಿಲ್ಲ ನನಗೆ. ಈ ಥರ ಇದೆ. ಇವಾಗ ಸನ್ಸೆಟ್ ಆಗ್ತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ಕಿರಣ್ಗೆ ನಮ್ಮ ಸ್ಕೂಲ್ ತೋರ್ಸೋಣ. ಅದು ದೂರದಿಂದ ಸುಮಾರು ತೋರಿಸಿದ್ದೀನಿ, ಹತ್ರಕ್ಕೆ ಹೋಗಿ ತೋರಿಸೋಣ ಅಂತ. ನಾವು ಓಡಾಡ್ತಿದ್ದಾಗ ಇವಾಗಿಲ್ಲ, ಅಲ್ಲಿ ಆ ಕಡೆ ಜನ ಜಾಸ್ತಿ ಇದ್ರು, ಅದಕ್ಕೆ ಅಲ್ಲಿ ಬ್ಲಾಗ್ ಮಾಡಲಿಲ್ಲ ನಾನು. ಇದು ಆ ಕಡೆ ಈ ಕಡೆ ಎಲ್ಲ ಕಡೆ ಇಲ್ಲಿ ಎಲ್ಲ ಬರೀ ಹುಣಸೆ ಮರ ಕಾಣಿಸ್ತಿತ್ತು. ಆ್ಯಂಡ್ ರೋಡೆಲ್ಲ ಖಾಲಿ ಇರ್ತಿತ್ತು. ಇಷ್ಟೊಂದು ಟ್ರಾಫಿಕ್ ಇರ್ತಾನೆ ಇರಲಿಲ್ಲ. ಇವಾಗ ಫುಲ್ ಮನೆಗಳು, ಬಿಲ್ಡಿಂಗು, ಕಾಂಪ್ಲೆಕ್ಸ್ ಎಲ್ಲ ಬಂದ್ಬಿಟ್ಟಿದೆ. ಅಲ್ಲಿ ಕಾಣಿಸ್ತಿಲ್ಲಲ್ಲ, ಅಲ್ಲೊಂದು ಬೈಪಾಸ್ ಇದೆ, ಅಲ್ಲಿಂದ ಲೆಫ್ಟ್ ಹೋದರೆ ನಮ್ಮ ಸ್ಕೂಲು. ಓಕೆ, ದಿಸ್ ಈಸ್ ಅವರ್ ಸ್ಕೂಲ್. ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೆಂಟ್ ಆ್ಯನ್ಸ್ ಸ್ಕೂಲ್ ಆ್ಯಂಡ್ PU ಕಾಲೇಜ್. ಸುಮ್ಮನೆ ಇಲ್ಲೇ ಒಂದು ಗೇಟ್ ಹತ್ರ ಬಂದು ಹೋಗೋದಷ್ಟೇ. ಆ್ಯಂಡ್ ಆಲ್ಸೋ ಅವ್ರಿಗೆ ನೆನಪು ಇರೋಲ್ಲ ನಾವು ಈ ಸ್ಕೂಲ್ ಸ್ಟೂಡೆಂಟು ಅಂತ, ಅದಕ್ಕೆ ಬೇಡ ಅಂತ. ನಾವು ಆ್ಯಕ್ಚುಲಿ ಒಳಗಡೆ ಬಿಡಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಯಾರೂ ಇರಲಿಲ್ಲ ಸೆಕ್ಯೂರಿಟಿ. ಸೊ ಅದಕ್ಕೆ ಒಳಗಡೆ ಒಂದು ರೌಂಡ್ ಹಾಕೋಗೋಣ ಅಂತ ಬಂದಿದ್ದೀವಿ ಇಲ್ಲಿ. ಇದು PU ಕಾಲೇಜು, ಇದು ICSC ಸ್ಕೂಲ್ ಅಂತೆ. ಸ್ಕೂಲಲ್ಲಿ ಯಾರೂ ಕಾಣಿಸ್ತಿಲ್ಲ. ಆವಾಗ ಇಷ್ಟ ಇತ್ತು, ಇದು ಬಾಸ್ಕೆಟ್ಬಾಲ್ ಐತಲ್ಲ ಅಷ್ಟಿರಲಿಲ್ಲ, ಇಷ್ಟ ಇಲ್ಲ ಅಷ್ಟು. ಬಿಲ್ಡಿಂಗು ಇರಲಿಲ್ಲ, ಅದು ಜಾಗ ಫುಲ್ಲು ಹೊಲ ಇತ್ತೇನೋ. ಯಾವ್ದಿತ್ತು ನಿಮ್ಮ ಸ್ಕೂಲು? ನಮ್ದು ಇದು 1 to 9th ಇದು, 10th ಇಲ್ಲೂ ಓದಿದ್ವಿ. ಈ ಬಿಲ್ಡಿಂಗ್ ಫುಲ್ ಹೊಲ ಇತ್ತಿದು. ಈಗ ಫುಲ್ ಚೇಂಜ್. ಆ ಕಡೆ ಚರ್ಚು, ಇದು ಅಲ್ಲಿ ಸಿಸ್ಟರ್ಸ್ ಉಳ್ಕೊಳೋ ಮನೆಯವ್ರದ್ದು. ನಂಗಂತೂ ಈ ಸ್ಕೂಲ್ ನೋಡಿ ಫುಲ್ ಏನೋ ಒಂಥರ ಅನಿಸ್ತಿದೆ.
ಸೊ ಇದು ನಮ್ಮ ಅಸೆಂಬ್ಲಿ ಹಾಲು. ಇದು ಫುಲ್ಲು ಗ್ರೌಂಡ್ ಇತ್ತಿದು, ಇವಾಗಲೂ ಗ್ರೌಂಡೇ ಇದೆ ಬಟ್ ಸ್ವಲ್ಪ ಮಾಡಿಫೈ ಆಗಿದೆ. ಸಿ ಈ ಥರ ಇದೆ. ಇಲ್ಲಿ ಮುಂಚೆ ಗ್ಲೋಬ್ ಇತ್ತು, ಇದೆಯಲ್ಲ ಇವಾಗೆಲ್ಲ ಪೇಂಟ್ ಮಾಡಿಬಿಡಿ. ಆವಾಗ ಇಲ್ಲಿ ಸ್ಯಾಟರ್ಡೇಸ್ ಎಲ್ಲ ಬಂದರೆ ನಮ್ಮ ಸ್ಕೂಲಲ್ಲಿ ಕಲ್ಲಾರ್ಸಿ ಅಂತ ಕೊಡ್ತಿದ್ರು. ಸ್ಯಾಟರ್ಡೇಸು ಎವ್ರಿ ಸ್ಯಾಟರ್ಡೆ ಅಲ್ಲ, ಒಂದೊಂದು ಸ್ಯಾಟರ್ಡೆ ಒಟ್ಟು. ನೈಸ್. ಒಂದು ಸಿಮಿಲರ್ ಆಗಿರೋದು ಅಂದರೆ ಆವಾಗಲೂ ಇಲ್ಲಿ ಚಿಕ್ಕ ಮರನೇ ಇತ್ತು, ಇವಾಗಲೂ ಚಿಕ್ಕ ಮರನೇ ಇದೆ. ದೊಡ್ಡದಾಗಿ ಇವಾಗ ನಮ್ಮ ಸ್ಕೂಲೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಬರ್ತೀನಿ ನೋಡಿ ನಿಮಗೆ. ಇಲ್ಲಿ ಹಾವೇರಿ ಬೋರ್ಡು ನಿಮ್ಗೆ ಏನಂತ ಕಾಣಿಸ್ತಿದೆ, 5 ಕಿಲೋಮೀಟ್ರ್ ಅಲ್ವಾ ಹಾವೇರಿ ಅಂತ ನೋಡಿ. ಅದು ಆ್ಯಕ್ಚುಲಿ ಇರೋದು 1.5 ಕಿಲೋಮೀಟ್ರು. ಇಲ್ಲಿ ಕಿರಣ್ ಅದನ್ನು ಕಾಣಿಸ್ತಿಲ್ಲ, ಅದು ಬೋರ್ಡ್ ಅಡ್ಡ ಇರೋದಕ್ಕೆ 5 ಕಿಲೋಮೀಟ್ರ್ ನಡ್ಸ್ಕೊಂಡು ಕರ್ಕೊಂಬಂದಿದ್ಯಾ ನನಗೆ ಅಂತ ಕೇಳ್ತಿದ್ದ. ನಿಮ್ಗೆ 5 ಕಿಲೋಮೀಟ್ರ್ ಥರ ಫೀಲ್ ಆಯ್ತಾ? ಎಸ್. ಬರ್ತಿರುವಾಗಲೇನೋ ಬೆಳಕಿತ್ತು ನೋಡಿ. 1.5 ಕಿಲೋಮೀಟ್ರ್ ಇದೆ ಅಷ್ಟೇ. ಇವಾಗ ವಾಪಸ್ 1.5 ಕಿಲೋಮೀಟ್ರ್ ಹೋಗಬೇಕು. 3 ಕಿಲೋಮೀಟರ್ಸ್ 3 ಕಿಲೋಮೀಟ್ರ್ ನಡೀತಿದ್ದೀವಿ ಅಷ್ಟೇ. ಮನೇಲಿ ಬೇಜಾರಾಗ್ತೈತೆ ಅಂತ 3 ಕಿಲೋಮೀಟ್ರ್ ನಡ್ಸ್ಕೊಂಡು ಇವನೇ ಮನೇಲಿ ಕೂತು ಏನು ಮಾಡಲಿ, ನನಗೆ ಏನಾದರೂ ಜಾಗ ತೋರಿಸು ಅಂತ ಹೇಳ್ತಿದ್ದ. ಸರಿ ಆಯಿತು ಬಾ, ನಾನು 3 ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾಳೆ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತ ಇದ್ದೀವಿ. ಅದು ಹೋದರೆ ನಾಳೆ ಅದೊಂದು ಬ್ಲಾಗ್ ಅಪ್ಡೇಟ್ ಆಗುತ್ತೆ. ಸೊ ನೋಡೋಣ ಏನು ಮಾಡ್ತೀವೋ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ಹೋದರೆ ಇವಾಗ ಬೆಳಗ್ಗೆ ಬೇಗನೆ ಹೋಗಬೇಕು. ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.